ಮೆಡಿಕಲ್ ಸೈನ್ಸ್ ಇಸ್ ಅ ಬಂಡಲ್ ಆಫ್ ಮಿರಾಕಲ್ಸ್. ಮೆಡಿಕಲ್ ಹಿಸ್ಟ್ರಿನಲ್ಲಿ ನಡೆದಿರೋ ಅದೆಷ್ಟೋ ಎಕ್ಸ್ಪೆರಿಮೆಂಟ್ಸ್ ಇವತ್ತಿಗೂ ಕೌತುಕ. ಇದಕ್ಕೆ ಉತ್ತಮ ನಿದರ್ಶನ ಅಂದರೆ ದ 2-headed ಡಾಗ್ ಎಕ್ಸ್ಪೆರಿಮೆಂಟ್. 1960ರ ದಶಕದಲ್ಲಿ ಸೋವಿಯತ್ ಸೈಂಟಿಸ್ಟ್ ವ್ಲಾಡಿಮಿರ್ ಡೆಮಿಕೋಫ್ ಒಂದು ವಿಚಿತ್ರವಾದ ಎಕ್ಸ್ಪೆರಿಮೆಂಟ್ ಅನ್ನು ಕೈಗೊಳ್ತಾರೆ. ಒಂದು ನಾಯಿಯ ದೇಹಕ್ಕೆ ಇನ್ನೊಂದು ನಾಯಿಯ ತಲೆಯನ್ನು ಸರ್ಜರಿ ಮೂಲಕ ಅಟ್ಯಾಚ್ ಮಾಡಿ 2 ತಲೆಯ ನಾಯಿನ ಪ್ರಪಂಚದ ಮುಂದಿಡೋ ಯೂನಿಕ್ ಎಕ್ಸ್ಪೆರಿಮೆಂಟ್ ಅದು. ಆಗಿನ ಕಾಲಕ್ಕೆ ದೇಶ ವಿದೇಶಗಳಲ್ಲೇ ಹೆಸರು ಮಾಡಿದ ಡೆಮಿಕೋಫ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ರು. ಅದರಲ್ಲೂ ಶ್ವಾನಗಳ ಆರ್ಗನ್ ಎಕ್ಸ್ಪೆರಿಮೆಂಟ್ನಲ್ಲಿ ನಿಪುಣರಾಗಿದ್ರು. ಇಷ್ಟೆಲ್ಲ ಇದ್ರೂ 2 ತಲೆ ನಾಯಿನ ಜಗತ್ತಿಗೆ ಪರಿಚಯಿಸ್ತೀನಿ ಅಂತ ಹೊರಟಾಗ ಸಾಕಷ್ಟು ವಿರೋಧಗಳು ವ್ಯಕ್ತವಾದವು. ಅನೇಕರು ಈ ಎಕ್ಸ್ಪೆರಿಮೆಂಟ್ ವರ್ಕ್ ಆಗೋದಿಲ್ಲ ಅಂತ ಅಪಹಾಸ್ಯ ಕೂಡ ಮಾಡಿದ್ರು. ಆದರೆ ಡೆಮಿಕೋಫ್ ಯಾರ ಮಾತಿಗೂ ಕಿವಿಯನ್ನು ಕೊಡದೆ ತಮ್ಮ ಕೆಲಸವನ್ನು ಶುರು ಮಾಡ್ತಾರೆ. 1954ರಲ್ಲಿ ಶುರುವಾದ ಈ ಎಕ್ಸ್ಪೆರಿಮೆಂಟ್ ಸತತವಾಗಿ 20ಕ್ಕೂ ಹೆಚ್ಚು ಬಾರಿ ಫೇಲ್ ಆಗಿತ್ತು. ಆದರೂ ಬಿಡದೆ ನಿರಂತರವಾಗಿ ಪರಿಶ್ರಮ ಹಾಕಿ ಕೊನೆಗೂ 1959ರಲ್ಲಿ 2-headed ಡಾಗ್ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಯಿತು. ಬ್ರಾಡ್ ಯಾಗ ಹೆಸರಿನ ಲಾರ್ಜ್ ಜರ್ಮನ್ ಶೆಫರ್ಡ್ ನಾಯಿಯ ದೇಹಕ್ಕೆ ಶಾವ್ಕಾ ಹೆಸರಿನ ಶಾರ್ಟ್ ಬ್ರೀಡ್ ಶ್ವಾನದ ತಲೆಯನ್ನು ತಂದು ಅಟ್ಯಾಚ್ ಮಾಡೋದ್ರಲ್ಲಿ ಗೆದ್ದು ತೋರಿಸಿದ್ರು ಡೆಮಿಕೋಫ್. ದೇಹ ಹಾಗೂ 2 ತಲೆಗಳು ಯಾವುದೇ ಸಮಸ್ಯೆ ಇಲ್ಲದೆ ಕೆಲಸ ಮಾಡ್ತಾ ಇತ್ತು. ಅವರ ಈ ಎಕ್ಸ್ಪೆರಿಮೆಂಟ್ ಇಡೀ ಜಗತ್ತಿಗೆ ಅಚ್ಚರಿ ಉಂಟು ಮಾಡಿತು. ದುರದೃಷ್ಟವಶಾತ್ 4 ದಿನ ನಾರ್ಮಲ್ ಆಗಿದ್ದ 2-headed ಡಾಗ್ ನಂತರ ಕೊನೆಯುಸಿರೆಳಿತು. ಆದರೆ ಇವತ್ತಿಗೂ ವ್ಲಾಡಿಮಿರ್ ಡೆಮಿಕೋಫ್ನ 2-headed ಡಾಗ್ ಎಕ್ಸ್ಪೆರಿಮೆಂಟ್ ಇಡೀ ಜಗತ್ತಿಗೆ ಮರೆಯಲಾಗದ ಮೈಲಿಗಲ್ಲು.